ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಮ್ಮ ದೇಶದ ಪ್ರಮುಖ ನಗರಗಳಾದ ಮುಂಬೈ, ದೆಹಲಿ ಮತ್ತು ಕೋಲ್ಕತ್ತಾದಲ್ಲಿ ಮಹಿಳೆಯರಿಗಾಗಿ ಮೀಸಲಿಟ್ಟ ರೈಲು ಬೋಗಿಗಳಿಗೆ ಅಕ್ರಮವಾಗಿ ಪ್ರವೇಶಿಸುವ ಪುರುಷರಿಗೆ ರೈಲ್ವೆ ಪೊಲೀಸರು ಆಗಾಗ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಇತ್ತೀಚೆಗೆ ಮಹಿಳಾ ಪೊಲೀಸರು ಇಂತಹ ಪುರುಷರಿಗೆ ಸಾರ್ವಜನಿಕವಾಗಿ ತತ್ಕ್ಷಣದ ಶಿಕ್ಷೆ ನೀಡುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಇತ್ತೀಚೆಗೆ ರೈಲ್ವೆ ರಕ್ಷಣಾ ಪಡೆ ಮತ್ತು ಮಹಿಳಾ ಪೊಲೀಸರು ಜಂಟಿಯಾಗಿ ಮಹಿಳಾ ಬೋಗಿಗಳಿಗೆ ಹೋಗಿದ್ರು. ಅಲ್ಲಿ ಅವರು ಹೋದಾಗ ನೋಡಿದ್ದು ಮಹಿಳೆಯರಿಗಿಂತ ಪುರುಷರೇ ಹೆಚ್ಚಾಗಿ ಆ ಬೋಗಿಯಲ್ಲಿದ್ರು. ತಕ್ಷಣವೇ ಕಾರ್ಯತತ್ಪರರಾದ ರೈಲ್ವೆ ರಕ್ಷಣಾ ಪಡೆ ಮತ್ತು ಮಹಿಳಾ ಪೊಲೀಸರು ಆ ಪುರುಷ ಪ್ರಯಾಣಿಕರನ್ನು ಹೊರಗೆಳೆದು ಹಾಕಿದ್ದಾರೆ. ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚಾಗಿ ಹರಿದಾಡುತ್ತಿದ್ದು ಸಾಕಷ್ಟು ಸುದ್ದಿ ಮಾಡಿದೆ. ಮಹಿಳಾ ಬೋಗಿಯಲ್ಲಿದ್ದ ಪುರುಷರನ್ನು ಹೊರಗೆಳೆಯುವ ಸಮಯದಲ್ಲಿ ಆ ಪುರುಷರಿಗೆ ಕಪಾಳ ಮೋಕ್ಷ ಮಾಡುತ್ತಿರುವ ಮಹಿಳಾ ಪೊಲೀಸರ ವಿಡಿಯೋಗಳು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಭಾರತೀಯ ರೈಲ್ವೆ ಕಾಯ್ದೆಯ ಸೆಕ್ಷನ್ 162ರ ಪ್ರಕಾರ ಮಹಿಳೆಯರಿಗಾಗಿ ಮೀಸಲಿಟ್ಟ ಬೋಗಿಯಲ್ಲಿ ಯಾವುದೇ ಪುರುಷ ಅನಧಿಕೃತವಾಗಿ ಪ್ರಯಾಣಿಸುವುದು ಅಪರಾಧ. ಇದಕ್ಕಾಗಿ 500 ರೂಪಾಯಿವರೆಗೆ ದಂಡ ವಿಧಿಸಬಹುದು. ಆದರೆ ದೈಹಿಕವಾಗಿ ಶಿಕ್ಷಿಸುವುದು ಅಧಿಕೃತ ಕಾನೂನಿನ ಭಾಗವಲ್ಲದಿದ್ದರೂ ಪೊಲೀಸರು ವಿಧಿಯಿಲ್ಲದೆ ಈ ಕ್ರಮವನ್ನ ಬಳಸಬೇಕಾಗಿದೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.